ಇನ್ನು ಕೆಲವು ದೇವಸ್ಥಾನಗಳಂತೂ ನಾಳೆ ಬೆಳಗ್ಗೆವರೆಗೂ ಕೂಡ ಓಪನ್ ಆಗಲ್ಲ ಅಂತ ಇದೆ. ಆ ದೇವಸ್ಥಾನಗಳ ಬಗ್ಗೆನೂ ಕೂಡ ನಾವು ಮಾಹಿತಿ ಕೊಡ್ತೀವಿ. ಸದ್ಯ ಕೆಂಬಣ್ಣದಲ್ಲಿ ಗೋಚರ ಆಗ್ತಾ ಇರುವಂತ ಚಂದಿರ, ಇಲ್ಲಿವರೆಗೂ ಕೂಡ ಹಾಲ್ನೊರೆಯಂತ ಚಂದಿರನನ್ನ ನೀವು ನೋಡಿದ್ರಿ, ಆದರೆ ಇವತ್ತು ಕೆಂಬಣ್ಣದಲ್ಲಿ ಗೋಚರ ಆಗ್ತಾ ಇರೋದು. ಗ್ರಹಣ ಆರಂಭ ಆಗಿದೆ, ಆ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಲೈವ್ ಸ್ಟ್ರೀಮ್ ಇದು. ಜಗತ್ತಿನಾದ್ಯಂತ ಈಗ ಕೇತುಗ್ರಸ್ತ ಚಂದ್ರಗ್ರಹಣ ಆರಂಭವಾಗಿರೋದು. ಈಗ ಸ್ಪರ್ಶಕಾಲ ಶುರುವಾಗಿದೆ. 3:20ರಿಂದ ಆರಂಭವಾದಂಥ ಚಂದ್ರಗ್ರಹಣ ನೋಡಿ. ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಚಂದ್ರ ಗೋಚರ ಆಗ್ತಾ ಇದ್ದಾನೆ ಅದನ್ನ ನೀವು ಗಮನಿಸಬಹುದು. ಒಂದು ಹವಾಲಿ, ಆ ದೇಶದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಮತ್ತೊಂದು ನ್ಯೂಜಿಲೆಂಡ್. ಅಲ್ಲಿ ನ್ಯೂಜಿಲೆಂಡ್ನಲ್ಲಿ ಬಹುತೇಕ ಕೆಂಬಣ್ಣಕ್ಕೆ ತಿರುಗಿರುವಂಥ ಚಂದಿರನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸ್ಕ್ರೀನ್ನ ಕೆಳಭಾಗದಲ್ಲಿ ಇರುವಂಥ ನ್ಯೂಜಿಲೆಂಡ್ನ ಚಂದಿರನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಆಲ್ಮೋಸ್ಟ್ ಕೆಂಬಣ್ಣಕ್ಕೆ ತಿರುಗಿರುವಂಥ ಚಂದಿರ ನ್ಯೂಜಿಲೆಂಡ್ನಲ್ಲಿ ಯಾವ ರೀತಿಯಾಗಿ ಗೋಚರ ಆಗ್ತಾ ಇದೆ ಅದನ್ನು ನೀವು ಲೈವ್ ಸ್ಟ್ರೀಮ್ನಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಕೆಲ ಭಾಗದಲ್ಲಿ ಗೋಚರ ಅಷ್ಟು ಇಲ್ಲ, ಅದು ನಮಗೂ ಕೂಡ ಗೋಚರ ಆಗಲ್ಲ. ಬಟ್ ನೀವು ನೆಹರು ತಾರಾಲಯದಲ್ಲಿ ಕೆಲವ್ರು ನೋಡ್ಬೋದು. ಲೈವ್ ಸ್ಟ್ರೀಮ್ನಲ್ಲಿ ನೀವು ಇಲ್ಲೂ ಕೂಡ ಗಮನಿಸಬಹುದು ಯಾವ್ಯಾವ ದೇಶಗಳಲ್ಲಿ ಚಂದ್ರನ ಗ್ರಹಣ ಎಷ್ಟು ಎಫೆಕ್ಟ್ ಇದೆ, ಯಾವ ಬಣ್ಣದಲ್ಲಿ ಕಾಣಿಸ್ಕೊಳ್ತಾನೆ ಅಂತ. ಸಂಪೂರ್ಣವಾಗಿ ಕೆಂಬಣ್ಣಕ್ಕೆ ತಿರುಗ್ತಾನೆ ಚಂದಿರ. ಸದ್ಯ ನೀವು ಆ ನ್ಯೂಜಿಲೆಂಡ್ನ ದೃಶ್ಯವನ್ನೇ ಗಮನಿಸಿದರೆ ಗೊತ್ತಾಗುತ್ತೆ ಕೆಂಬಣ್ಣಕ್ಕೆ ತಿರುಗ್ತಾ ಇರುವಂಥ ಚಂದ್ರನ ದೃಶ್ಯವನ್ನ. ಈಗಾಗಲೇ ಗ್ರಹಣ ಶುರುವಾಗಿದೆ. 2026ರ ಮೊದಲ ರಕ್ತಚಂದ್ರ ಕೇತುಗ್ರಸ್ತ ಗ್ರಹಣ ಆರಂಭವಾಗಿರುವ ದೃಶ್ಯವನ್ನು ನೀವು ಗಮನಿಸಬಹುದು. ಇದು ಲೈವ್ ಸ್ಟ್ರೀಮಿಂಗ್. ನೋಡಿ, ಭಾರತದಲ್ಲಿ ಕೇವಲ 21 ನಿಮಿಷಗಳ ಕಾಲ ಮಾತ್ರ ಈ ಒಂದು ಚಂದ್ರಗ್ರಹಣ ಗೋಚರ ಆಗುತ್ತೆ. ಆದರೆ ನೀವು ಕೆಂಬಣ್ಣದಲ್ಲಿ ನೋಡೋದಕ್ಕಾಗಲ್ಲ. ಈಗಾಗಲೇ ನಮಗೆ ಸಂಜೆ ಆಗಿರುತ್ತೆ. ಸಂಜೆ ಸುಮಾರಿಗೆ ಕಾಣುವಂಥ ಗ್ರಹಣ 6:22ರಿಂದ 6:47 ತನಕ 22 ನಿಮಿಷಗಳ ಕಾಲ ನಮಗೆ ಗೋಚರ ಆಗುತ್ತೆ. ಆ ಸಂದರ್ಭದಲ್ಲಿ ಏನು ನಿಮಗೆ ಆ ರೀತಿಯಾಗಿ ಕೆಂಪು ಬಣ್ಣದಲ್ಲಿ ಗೋಚರ ಆಗಲ್ಲ. ಆದ್ರೆ ಈಗ ನ್ಯೂಜಿಲೆಂಡ್ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಸಂಪೂರ್ಣವಾಗಿ ಚಂದಿರ ಕೆಂಪು ಬಣ್ಣಕ್ಕೆ ತಿರುಗಿರುವಂಥ ದೃಶ್ಯಗಳನ್ನು ನೀವು ಗಮನಿಸಬಹುದು. ಹಾಗಾಗಿ ಈ ಲೈವ್ ಸ್ಟ್ರೀಮಿಂಗ್ ಈಗಾಗಲೇ ಶುರುವಾಗಿದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಚಂದ್ರ ಬಣ್ಣ ತನ್ನ ಬಿಳಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗಿದ್ದಾನೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಭಾರತಕ್ಕೆ ಇರುವಂಥದ್ದು 22ರಿಂದ 23 ನಿಮಿಷಗಳ ಕಾಲ ಮಾತ್ರ. ನೋಡಿ, ಮೆಕ್ಸಿಕೋ ಹವಾಲಿಯಲ್ಲಿ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ, ಯಾವ ರೀತಿ ಯಾವ ಬಣ್ಣಕ್ಕೆ ತಿರುಗಿದೆ ಅಂತ. ಅದೇ ರೀತಿಯಾಗಿ ನ್ಯೂ ಮೆಕ್ಸಿಕೋದಲ್ಲಿ ಇರುವಂಥ ದೃಶ್ಯ ಮತ್ತು ಹವಾಲಿಯಲ್ಲಿ ಇರುವಂಥ ದೃಶ್ಯ. ಈಗ ಸದ್ಯ ಚಂದ್ರ ಆ ದೇಶದವರಿಗೆ ಯಾವ ರೀತಿಯಾಗಿ ಕಾಣ್ತಾ ಇದ್ದಾನೆ, ಕಾಣಸಿಗ್ತಿದ್ದಾನೆ ಅಂತ. ನಿಮ್ಗೆ ಯಾವ ರೀತಿ ಕಾಣಿಸ್ತಿದ್ದಾನೋ ಅದೇ ರೀತಿಯಾಗಿ ಅಂತ ಅಲ್ಲ. ನಮಗೆ ಲೈವ್ ಸ್ಟ್ರೀಮಿಂಗ್ ಅಂತ ಬಂದರೆ ನೆಹರು ತಾರಾಲಯದಲ್ಲೇ ನಾವು ನೋಡಬೇಕಾಗುತ್ತೆ. ಬಟ್ ಅಲ್ಲಿ ಸಂಪೂರ್ಣವಾಗಿ ಕೆಂಪು ವರ್ಣಕ್ಕೆ ತಿರುಗ್ತಾನೆ ಚಂದಿರ. ಆ ಗ್ರಹಣ ಹಿಡಿತಾ ಇರುವಂಥ ದೃಶ್ಯವನ್ನು ಹಿಡಿದಿರುವಂಥ ದೃಶ್ಯವನ್ನು ಚಂದ್ರನ ಚಲನವಲನವನ್ನು ನೀವು ಅಲ್ಲಿ ಗಮನಿಸಬಹುದು. ಯಾವ ಬಣ್ಣಕ್ಕೆ ತಿರುಗ್ತಾ ಇದೆ, ಬಿಳಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇರುವಂಥ ಲೈವ್ ದೃಶ್ಯಾವಳಿಗಳನ್ನ ನೀವು ಪವರ್ ಟಿವಿಯಲ್ಲಿ ಗಮನಿಸ್ತಾ ಇದ್ದೀರಿ. ಸದ್ಯ ನ್ಯೂ ಮೆಕ್ಸಿಕೋ ಹಾಗೂ ಕ್ಯಾಲಿಫೋರ್ನಿಯಾ ಆ ದೃಶ್ಯಗಳನ್ನು ನೀವು ಗಮನಿಸಬಹುದು. ಗ್ರಹಣ ಈಗಾಗಲೇ ಶುರುವಾಗಿದೆ. ಭಾರತದಲ್ಲಿ ಅಂತ ಬಂದಾಗ ಇರೋದು 22 ನಿಮಿಷ. ಬಟ್ ಅಮೆರಿಕಾದಲ್ಲಿ ಇರ್ಬೋದು, ಮೆಕ್ಸಿಕೋದಲ್ಲಿ ಇರ್ಬೋದು, ಕ್ಯಾಲಿಫೋರ್ನಿಯಾ, ಇಲ್ಲೆಲ್ಲ ಕೆಂಪು ಬಣ್ಣದಲ್ಲೇ, ಕಡು ಕೆಂಪು ಬಣ್ಣದಲ್ಲಿನೇ ಚಂದಿರ ಗೋಚರ ಆಗ್ತಾನೆ. ನೀವು ಅನ್ಕೊಳ್ಬೋದು ನಮಗಿಲ್ಲೇನು ವ್ಯತ್ಯಾಸ ಆಗ್ತಾ ಇಲ್ವಲ್ಲ ಅಂತ. ಬಟ್ ಅಲ್ಲಿ ಅವರಿಗೆ ಗೋಚರ ಆಗ್ತಾ ಇರುವಂಥದ್ದು, ಗೋಚರತೆ ಎಷ್ಟಿದೆ ಅನ್ನುವಂಥದ್ದನ್ನ ನೀವು ಈ ದೃಶ್ಯಗಳಲ್ಲಿ ಗಮನಿಸ್ಬೋದು. ಹವಾಲಿ ಹಾಗೂ ನ್ಯೂಜಿಲೆಂಡ್ನ ಎರಡೂ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬಹುತೇಕ ಚಂದಿರ ಕಡು ಕೆಂಪು ಬಣ್ಣಕ್ಕೆ ತಿರುಗ್ತಿದ್ದಾನೆ ಅಂತಂದರೆ ಅದು ನ್ಯೂಜಿಲೆಂಡ್ನ ದೃಶ್ಯ. ಅದನ್ನು ನೋಡಿದರೆ ಬಹುತೇಕ ನಿಮಗೆ ಅಂದಾಜಾಗುತ್ತೆ ಗ್ರಹಣ ಯಾವ ರೀತಿಯಾಗಿ ಈಗಾಗಲೇ ಆರಂಭ ಆಗಿದೆ ಅಂತ.